कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಆಗಲೇ ಹೇಳಿದ ಹಾಗೆ ಅವನೊಬ್ಬನೇ ಗುರು, ಅವನೊಬ್ಬನೇ ದೈವ, ಅವನೊಬ್ಬನೇ ಸರ್ವಸ್ವ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಅವನು ನಮ್ಮ ಕೈ ಹಿಡಿದು ಹೆಜ್ಜೆ ಹೆಜ್ಜೆಗೆ ನಡೆಸ್ತಾನೆ ಅಂದರೆ ಅದಕ್ಕಿಂತಲೂ ದೊಡ್ಡ ಸತ್ಯ ಇನ್ನೊಂದಿಲ್ಲ ಅಂತ ನಾನು ಅಂದ್ಕೊತೀನಿ. ಅಟ್ ದ ಸೇಮ್ ಟೈಮ್ 45 ಶ್ಲೋಕಗಳ ಅರ್ಥಗಳನ್ನು ತಿಳ್ಕೊಂಡ್ವಿ. ಇವತ್ತು 46, 47 ಮತ್ತು 48ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ 40ನೇ ಶ್ಲೋಕದಿಂದ ಭಗವಂತ ಶಾಸ್ತ್ರೋಕ್ತವಾಗಿ ಏನೆಲ್ಲ ಹೇಳುತ್ತೆ ಅಂದರೆ, ನಾವು ಹೇಳಿದ್ವಲ್ಲ, ಬೇರೆಯವ್ರನ್ನೆಲ್ಲ ಕೇಳಬೇಕಾ ಅಂತ ಅಂದಾಗ ಇಲ್ಲ, ಅವರವರು ಶಾಸ್ತ್ರಗಳನ್ನು ಅವರವರಿಗೆ ತಕ್ಕ ಹಾಗೆ ಹೇಳ್ತಾರೆ. ಇದಕ್ಕೆ ಇನ್ನೂ ಉದಾಹರಣೆ ಹೇಳಬೇಕಂದ್ರೆ, ಯಾರಾದರೂ ನಿಮ್ಮ ಪರಿಚಯದವರಿಗೆ ಒಂದು ಊರು, ಫಾರ್ ಎಕ್ಸಾಂಪಲ್ ಮೈಸೂರು ಅಂತಲೇ ತಗೊಳ್ಳೋಣ. ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ನಾವೇನಾದರೂ ಅಂದರೆ, ಒಬ್ಬರಿಗೆ ತಿಂಡಿ ಅಂದರೆ ತುಂಬ ಇಷ್ಟ. ಅವರೇನಂತಾರೆ, ರೀ ಮೈಸೂರಲ್ಲಿ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಸಿಕ್ಕುತ್ತೆ, ಮಸಾಲೆ ದೋಸೆ ತುಂಬ ಚೆನ್ನಾಗಿ ಸಿಕ್ಕುತ್ತೆ, ಆ ಹೋಟ್ಲಲ್ಲಿ ಊಟ ಮಾಡಿ ಈ ಹೋಟ್ಲಲ್ಲಿ ತಿಂಡಿ ತಿನ್ನಿ ಅಂತ ನಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಅದೇ ಮನೇಲಿ ಯಾರೋ ಒಬ್ಬರು ಅಜ್ಜಿ ಇರ್ತಾರೆ, ಅವರು ಇಲ್ಲ ನೀನು ಮೈಸೂರಿಗೆ ಹೋದರೆ ಮೊದಲು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ನೀನು ಉಳಿದ ಎಲ್ಲ ಜಾಗವನ್ನು ನೋಡು, ಆಗ ನಿನಗೆ ಪುಣ್ಯ ಸಿಕ್ಕುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಯಾರೋ ಒಬ್ಬರು ಟೀನೇಜರ್ಸ್ ಯಂಗ್ಸ್ಟರ್ಸ್ನ ಕೇಳಿದ್ರೆ, ಇಲ್ಲ ಫಸ್ಟ್ ನೀನು GRSಗೆ ಹೋಗು, GRS ತುಂಬ ದೊಡ್ಡಕ್ಕಿದೆ, ಚೆನ್ನಾಗಿದೆ, ಅಲ್ಲಿ ಸ್ನೋ ಪಾರ್ಕು ಅದು ಇದು ಎಲ್ಲ ತುಂಬ ಮಾಡಿಬಿಟ್ಟಿದಾರಂತೆ, ಅದು ಇನ್ನು ನಿನಗೆ ಚೆನ್ನಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಈ ವೇದಗಳು ಏನು ಹೇಳ್ತಾ ಇದೆ ಅಂತ ಅವರವರ ತಿಳುವಳಿಕೆ ತಕ್ಕ ಹಾಗೆ ಹೇಳ್ತಾ ಇದ್ದಾರೆ ಅಂತ ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಉದಾಹರಣೆ, ನೀನು ಈ ಪೂಜೆ ಮಾಡಿದ್ರೆ ಆ ಫಲ ಸಿಕ್ಬಿಡುತ್ತೆ, ಆ ಪೂಜೆ ಮಾಡಿದ್ರೆ ಈ ಫಲ ಸಿಕ್ಬಿಡುತ್ತೆ, ಇದನ್ನೇ ವೇದ ಹೇಳಿರೋದು. ನಾನು ಮೊದಲನೇ ಅಧ್ಯಾಯ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಏನೋ ಒಂದು ಕೊಟೇಶನ್ ಹಾಕ್ಬಿಟ್ಟು ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ ಅಂತ ಅಂದರೆ ಹೌದಾ ಅಂತ ನಾವು, ಏಕೆಂದರೆ ನಮಗೂ ಗೊತ್ತಿಲ್ಲ, ನಾವು ಏನಂತೀವಿ ಹೌದಾ ಅಂತ ಅಂತೀವಿ. ಆದರೆ ಅಟ್ ದ ಸೇಮ್ ಟೈಮ್ ಕೃಷ್ಣ ಇನ್ನೂ ಮುಂದೆ ಹೇಳ್ತಾ ಇದ್ದಾನೆ, ಇದೆಲ್ಲ ನೀನು ಯೋಚನೆ ಮಾಡು, ಬಹುಶಾಖ ಅಂತ ಹೇಳ್ತಾನೆ. ಹಾಗಾಗಿ ನೀನು ಯೋಚನೆ ಮಾಡು, ಯಾವುದು ಸರಿ ಯಾವುದು ತಪ್ಪು. ನಾವು ಅದಕ್ಕೆ ಭಗವದ್ಗೀತೆ ಮೊದಲನೇ ಅಧ್ಯಾಯ ಮಾಡಬೇಕಾದ್ರೆ ಹೇಳಿದ್ದು, ನಾನು ಅಥವಾ ನನ್ನದು ಅಥವಾ ಅರ್ಜುನ ಅಂತ ಬಂದಾಗ ಇಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿಯೂ ಸಹ ಬೇರೆ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ ಹೇಗೆ ಅನುಕೂಲವೋ ಹಾಗೆ ಅದೇನಾಗ್ತಾ ಹೋಗುತ್ತೆ, ಅರ್ಥಗಳು ಬದಲಾಗ್ತಾ ಹೋಗುತ್ತೆ. ಉದಾಹರಣೆ, ಕೌರವ ಅಂದ ತಕ್ಷಣ ದುಷ್ಟಶಕ್ತಿ ಅಂತ ಅನ್ಕೊತೀವಿ, ದುರ್ಬುದ್ಧಿ ಅಂತ ಆಮೇಲೆ ಗೊತ್ತಾಯಿತು. ದುರ್ಬುದ್ಧಿ ಅಂದರೆ ಒಬ್ಬರಿಗೆ ತುಂಬ ಊಟ ಮಾಡುವುದು ದುರ್ಬುದ್ಧಿ ಆದರೆ ಇನ್ನೊಬ್ಬರಿಗೆ ಇನ್ನೇನೋ ಒಂದು ದುರ್ಬುದ್ಧಿ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಸಹ ಏನಾಗ್ತಾ ಹೋಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಸುದೀರ್ಘವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವನರ್ಥ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಯಾವನರ್ಥ ಅಂದರೆ ಅರ್ಥ ಏನಪ್ಪ ಅಂತಂದರೆ, ಯಾವೆಲ್ಲ ಅಂದರೆ ನಾವು ಏನೆಲ್ಲ, ಯಾವ ನರ್ಥ ಅಂದರೆ ಯಾವಾನ್ ಅರ್ಥ ಅಂತ ಬರ್ತಾ ಹೋಗುತ್ತೆ. ಯಾವ ಅರ್ಥವು ಉಪಮೇನ ಅಂದರೆ ನೀರಿನ ಬಾವಿಯಲ್ಲಿ, ಸಮರ್ಥ ಎಲ್ಲ ಪ್ರಕಾರಗಳಲ್ಲಿ, ಉದಕೆ ದೊಡ್ಡ ಜಲಾಶಯದಲ್ಲೂ, ತಾವಾನ್ ಅಂದರೆ ಅದರಂತೆ, ಸರ್ವೇಷು ಎಲ್ಲ, ವೇದೇಶು ವೈದಿಕ ಸಾಹಿತ್ಯ, ಬ್ರಾಹ್ಮಣ ಸ್ಯಾತ್ ಪರಬ್ರಹ್ಮನನ್ನು ತಿಳಿದವರಿಗೆ. ಇಲ್ಲಿ ಬ್ರಾಹ್ಮಣ ಅಂದರೆ ಯಾವುದೋ ಒಂದು ಜಾತಿಯ ಬಗ್ಗೆ ಹೇಳ್ತಾ ಇಲ್ಲ, ಪರಬ್ರಹ್ಮನನ್ನು ತಿಳಿದವನು ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ. ಅದರ ವಿವರಣೆ ಮತ್ತೆ ಬರ್ತಾ ಹೋಗುತ್ತೆ. ವಿಜಾನತ ಅಂತ ಅಂದರೆ ಪೂರ್ಣ ಜ್ಞಾನ ಇರುವ ಅಂತ ಅರ್ಥ ಬರ್ತಾ ಹೋಗುತ್ತೆ. ಅಂದರೆ ಒಂದು ಸಣ್ಣ
ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯ ಮಾಡಬಲ್ಲದು ಅಲ್ವಾ. ಈಗ ಒಂದು ಪುಟ್ಟ ಕೆರೆಯಲ್ಲಿ ನಾವು ಏನು ಕುಡಿಯೋಕ್ಕೆ ನೀರೆಲ್ಲ ನಾವು ಕುಡಿಯೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಇನ್ನೇನಕ್ಕೆ ನಾವು ಉಪಯೋಗಿಸ್ತೀವಿ, ಅಷ್ಟೂ ಕೆಲಸ ಜಲಾಶಯ ಮಾಡುತ್ತೆ. ಆದರೆ ಅಷ್ಟೇ ಮಾಡಲ್ಲ, ಅದಕ್ಕಿಂತ ಹೆಚ್ಚಿಗೆ ಮಾಡುತ್ತೆ. ಹಾಗೆಯೇ ಇಲ್ಲಿ ಹಾಗೆಯೇ ವೇದಗಳೇನಿದೆ ಇದು ದೊಡ್ಡ ಜಲಾಶಯದ ಹಾಗೆ. ಅಂದರೆ ಹೌದಾ, ಈ ಪೂಜೆ ನಾನು ಆಗಲೇ ಹೇಳಿದ್ನಲ್ಲ, ಉದಾಹರಣೆ, ಒಂದು ಊರಿಂದ ಉದಾಹರಣೆ ಹೇಗೆ ಕೊಟ್ಟೆ, ಹಾಗೆಯೇ ಇಲ್ಲಿ ನಾವು ಪ್ರತಿಯೊಂದನ್ನು ಸಹ ನಾವೇನು ಮಾಡ್ತಾ ಹೋಗಬೇಕಾಗತ್ತೆ, ನಮಗೆ ತಿಳಿದ ಹಾಗೆ ನಾವು ಅರ್ಥೈಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ಭಗವದ್ಗೀತೆ ಪಾರಣೆ ಮಾಡೋ ಶ್ಲೋಕ ಅಲ್ಲ. ನೀವು ಕುತ್ಕೊಂಡು ಒಂದು ದಿನ ಪೂರ್ತಿ 700 ಶ್ಲೋಕ ಓದ್ಬಿಟ್ಟು, ಅಪ್ಪ ಭಗವಂತ ಇವತ್ತು ನನಗೆ ಒಳ್ಳೇದು ಮಾಡಿಬಿಡ್ತಾನೆ, ನಾನು ಪೂರ್ತಿ ಪಾರಾಯಣ ಮಾಡಿದೆ, ಇಲ್ಲ. ಅದರ ಅರ್ಥವನ್ನು ನೀನು ಅರ್ಥೈಸ್ಕೊಂಡೇ ಇಲ್ಲ, ನಿನ್ನ ಜೀವನದಲ್ಲಿ ನೀನು ಅಳವಡಿಸ್ಕೊಂಡೇ ಇಲ್ಲ ಅಂತ ಅಂದರೆ ಪ್ರಯೋಜನ ಏನು ಬಂತು? ಇದಕ್ಕೆ ಉದಾಹರಣೆಯಾಗಿ ಜ್ಞಾನಿಗಳ ಬಗ್ಗೆ ಹೇಳಬೇಕಾದ್ರೆ ಪುರಂದರದಾಸರ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ. ಅಂದರೆ ಪುರಂದರದಾಸರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನವಕೋಟಿ ನಾರಾಯಣ ಅಂತ ಕರೀತಾ ಇದ್ರು ಅಲ್ವಾ. ನವಕೋಟಿ ನಾರಾಯಣ ಅಂದರೆ ಅವ್ರ ಹತ್ರ ಕೋಟಿ ಕೋಟಿ ದುಡ್ಡಿತ್ತಂತೆ. ಆಗಿನ ಕಾಲದಲ್ಲೇ ಕೋಟಿಗೆ ಬಾಳುವಂತಹ ಪುಣ್ಯಾತ್ಮ ಅಂತ ಹೇಳ್ತಾ ಇದ್ರು. ಆದರೆ ಅವ್ರಿಗೆ ಅಷ್ಟೊಂದು ದುಡ್ಡಿದ್ರೂ ಸಹ ಅವ್ರಿಗೇನು ದುಡ್ಡಿನ ಆಸೆ ಇರಲಿಲ್ವಾ ಅಂತ ನಾವೇನಾದರೂ ನೋಡೋದಾದರೆ, ಇಲ್ಲ, ಇನ್ನೂ ಆಸೆ ಇತ್ತು. ಹಾಗಾಗಿ ಬಡ್ಡಿಗೆ ಬಡ್ಡಿ ಹಾಕಿ ಅವರು ದುಡ್ಡು ವಸೂಲಿ ಮಾಡ್ತಾ ಇದ್ರು ಅಂತ ನಾವು ಅವರ ಚರಿತ್ರೆ ಓದಬೇಕಾದ್ರೆ ತಿಳ್ಕೊಂಬಿಟ್ಟಿದ್ದೀವಿ. ಹಾಗಿದ್ರೆ ಬಡ್ಡಿಗೆ ಬಡ್ಡಿ ಹಾಕಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದ್ರು, ದುಡ್ಡು ತುಂಬ ಇತ್ತು, ಆವಾಗ ಅವ್ರಿಗೆ ನೆಮ್ಮದಿ ಇತ್ತಾ, ಸಂತೋಷ ಇತ್ತಾ ಅಂತ ನೋಡಬೇಕಾದ್ರೆ ನವಕೋಟಿ ನಾರಾಯಣನಾದಾಗ ಅವರಿಗೆ ನಿಜವಾಗ್ಲೂ ಸಂತೋಷ ಆಗಲಿ, ನೆಮ್ಮದಿ ಆಗಲಿ ಖಂಡಿತವಾಗ್ಲೂ ಇರಲಿಲ್ಲ. ಹೇಳ್ತಾ ಹೋಗ್ತಾರಲ್ವ, ನಾವು ದೊಡ್ಡ ಮನೆ ತಗೋಬೋದು ಅಥವಾ ಸಾವಿರಾರು ರೂಪಾಯಿ ಕೊಟ್ಟು ಹಾಸಿಗೆಯನ್ನು ನಾವು ತಗೋಬೋದೇ ವಿನಃ ನಿದ್ರೆಯನ್ನು ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನಿದ್ರೆಯನ್ನು ತೆಗೆದುಕೊಂಡವ್ರು ಯಾರು ಇದ್ದಾರಾ? ಇಲ್ಲ. ಅಥವಾ ಹೋಟೆಲ್ಗೆ ಹೋಗಿ ನಾವು ಏನನ್ನು ಬೇಕಾದರೂ ಫುಡ್ ಆರ್ಡ್ರ್ ಮಾಡ್ಬೋದು, ಹಸಿವನ್ನು ಕೊಳ್ಳೋದಕ್ಕೆ ಆಗತ್ತಾ? ಅಥವಾ ನನ್ನ ಹತ್ರ ಇನ್ನೂ ಜಾಸ್ತಿ ದುಡ್ಡಿದೆಯಪ್ಪ ಅಂತ ಆರೋಗ್ಯವನ್ನು ಕೊಳ್ಳೋದಕ್ಕಾಗತ್ತಾ? ಇಲ್ಲ. ಅದೇ ರೀತಿ ನೆಮ್ಮದಿಯನ್ನು ಸಹ ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅವರಿಗೆ ನೆಮ್ಮದಿ ಯಾವಾಗ ಸಿಕ್ತು? ಭಗವಂತ ನನಗೇನೂ ಬೇಡ, ನಿನ್ನ ಚರಣ ಒಂದೇ ಸಾಕು ಅಂತ ಅವರ ಬಳಿ ಇದ್ದಂತಹ ಆ ಕೋಟಿ ಕೋಟಿ ಸಂಪತ್ತನ್ನು ಪ್ರತಿಯೊಂದನ್ನು ದಾನ ಮಾಡಿ ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಆಚೆ ಬಂದು ಭಗವಂತನನ್ನು ಹುಡುಕೋದಿಕ್ಕೆ ಶುರು ಆದಾಗ ಅವರಿಗೆ ಗೊತ್ತಾಯಿತು ಇದು ನನಗೆ ನೆಮ್ಮದಿ ಅಂತ. ಹಾಗೆಯೇ ಅವ್ರು ಹೇಳ್ತಾ ಹೋಗ್ತಾರೆ, ಮಧುಕರ ವೃತ್ತಿ ನನ್ನದು, ಅದು ಬಲು ಚೆಂದವೋ ಅಂತ. ಅಂದರೆ ಅಷ್ಟೊಂದು ಕೋಟಿ ಕೋಟಿ ಹಣ ಇದ್ದವರು ಈ ವೃತ್ತಿಯನ್ನು ಯಾಕೆ ಮಾಡೋದಕ್ಕೆ ಶುರು ಮಾಡಿದ್ರಪ್ಪ ಅಂದರೆ, ಮಧು ಅಥವಾ ಮಾಧವ ಅನ್ಬೇಕಾದ್ರೆ ನಮಗೆ ಗೊತ್ತು, ಮಧು ಕೈತಪ್ಪರನ್ನು ಕೊಂದಂತಹ ಭಗವಂತ. ಅವ್ರು ಇನ್ನೆಲ್ಲೋ ಇಲ್ಲ, ನಮ್ಮಲ್ಲೇ ಇದ್ದಾರೆ. ಹಾಗಾಗಿ ನಮ್ಮಲ್ಲಿರುವಂತಹ ಆ ದುರ್ಬುದ್ಧಿಯನ್ನು, ಆ ಕಾಮನೆಗಳನ್ನು ಕೊಂದಾಗ ಮಾತ್ರ ನಮಗೆ ಆ ಭಗವಂತನ ಬಗ್ಗೆ ಸೆಳೆತ, ಒಲವು ಬರೋದಕ್ಕೆ ಸಾಧ್ಯ. ಹೇಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ, ಮೊದಲು ಎಲ್ಲರೂ ಸಹ ನಮಗೆ ತಿಳಿದ ಮಟ್ಟಿಗೆ ಅರ್ಥ ಮತ್ತು ಕಾಮದ ಹಿಂದೆನೇ ಓಡ್ತಾ ಇರ್ತೀವಿ. ಎಸ್, ಇದೇ ಸರಿ, ಇದೇ ಸರಿ, ಇದೇ ಸರಿ. ದುಡಿಬೇಕು 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 ಅಂತ ಕುದುರೆ ಹಾಗೆ ಓಡೋ ಜನ ಕೊನೆಯಲ್ಲಿ ಗೊತ್ತಾಗುತ್ತೆ, ಯಾವುದೂ ಬೇಡಪ್ಪ, ನೆಮ್ಮದಿ ಸಿಕ್ಕರೆ ಸಾಕು ಅಲ್ವಾ. ಹಾಗೆಯೇ ಈ ಧರ್ಮದ ದಾರಿ ಹೊಕ್ಕಾಗ ನಮಗೆ ಮೋಕ್ಷದ ಅರಿವು ನಮಗೆ ಸಿಗ್ತಾ ಹೋಗುತ್ತೆ, ಅಥವಾ ಮೋಕ್ಷವನ್ನು ಭಗವಂತ ಕೊಡ್ತಾ ಹೋಗ್ತಾನೆ. ಹಾಗೆಯೇ ಇಲ್ಲಿ ನಾವು ಎಲ್ಲ ಕೆಲಸವನ್ನು ಏನು ಮಾಡಬೇಕು? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ನನಗೇನೂ ಬೇಡಪ್ಪ, ನೀನು ಎಲ್ಲವನ್ನ ಸ್ವೀಕಾರ ಮಾಡು, ನನಗೆ ಒಳ್ಳೆಯದು ಮಾಡು ಸಾಕು ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಇನ್ನೂ ಉದಾಹರಣೆ ಹೇಳಬೇಕು ಅಂತ ಅಂದರೆ, ನಾವೆಲ್ಲರೂ ಸಹ ರಾಘವೇಂದ್ರ ಮಠಕ್ಕೆ ಖಂಡಿತ ತುಂಬ ಜನ ಹೋಗ್ತೀವಿ ಅಲ್ವಾ.
ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡ್ತೀವಿ. ನಮ್ಮ ಕಷ್ಟನೆಲ್ಲ ಕೆಲವರು ದೇವರ ಹತ್ರ ಹೇಗೆ ಕಷ್ಟಗಳನ್ನು ಹೇಳ್ಕೊಳ್ತೀವೋ ಹಾಗೆ ರಾಯರ ಬಳಿಯೂ ಸಹ ನಾವು ಹೇಳ್ಕೊಳ್ತೀವಿ. ಹಾಗಿದ್ರೆ ರಾಯರು ಹೇಗೆ ಕಷ್ಟಗಳನ್ನು ಬಗೆಹರಿಸ್ತಾರೆ ನೋಡೋಕೆ ಹೋದರೆ, ಅವರು ಹೇಗೆ ಕಷ್ಟವನ್ನು ಬಗೆಹರಿಸ್ತಾರಪ್ಪ ಅಂತ ಅಂದರೆ, ಅವರು ದೇವರನ್ನು ಕಂಡವರು ಅಲ್ವಾ. ನಾ ಹೇಳದ್ನಲ್ಲ, ಅನ್ಬೇಕಾದ್ರೆ ಎಷ್ಟು ಸಮಯ ಇದೆಯೋ ಅದರ 4 ಭಾಗವನ್ನು ಮಾಡಿದಾಗ ಆ ಒಂದು ಭಾಗದಲ್ಲಿ ಅವರು ಭಗವಂತನನ್ನು ನೋಡಿದ್ರಂತೆ. ಅಷ್ಟೇ ಅಲ್ಲ, ಅವರ ಪೂರ್ವಜನ್ಮವನ್ನು ತೆಗೆದುಕೊಂಡಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಪ್ರಹ್ಲಾದನ ಒಂದು ಅಂಶವೇ ರಾಯರು ಅಂತ. ಹಾಗಾಗಿ ರಾಯರ ಬೃಂದಾವನದ ಮುಂದೆ ಆ ಪ್ರಹ್ಲಾದ ಮಹಾರಾಜರನ್ನೂ ಸಹ ನಿಲ್ಲಿಸಿರ್ತಾರೆ ಅಲ್ವಾ. ಅಂದರೆ ಯಾಕೆ ಪ್ರಹ್ಲಾದನನ್ನೇ ನಿಲ್ಲಿಸಿದ್ರಪ್ಪ, ಅಥವಾ ಪ್ರಹ್ಲಾದನ ಒಂದು ಅಂಶವೇ ರಾಯರು ಹೇಗಾದರು ಅಂತ ನಾವೇನಾದರೂ ನೋಡೋಕ್ಕಾದ್ರೆ, ನಮ್ಮೆಲ್ಲರಿಗೂ ಗೊತ್ತು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ಭಗವಂತ ಕೇಳ್ತಾನೆ, ನಿನಗೇನು ಬೇಕು ಕಂದ ಅಂತ. ಆಗ ಪ್ರಹ್ಲಾದ ಎಷ್ಟು ಸುಂದರವಾಗಿ ಉತ್ತರವನ್ನು ಕೊಡ್ತಾನೆ ಅಂತ ಅಂದರೆ, ಭಗವಂತ, ನನ್ನ ಭಕ್ತಿ ಏನಿದೆ ಇದು ನಾನು ವ್ಯಾಪಾರಕ್ಕೆ ಇಟ್ಟಿಲ್ಲ. ನಾನೇನಾದರೂ ಕೇಳಾದರೆ ಅದು ನನ್ನ ಭಕ್ತಿ ಏನಾಗುತ್ತೆ, ವ್ಯಾಪಾರ ಆಗಿಬಿಡುತ್ತೆ. ಹಾಗಾಗಿ ನನಗೇನೂ ಬೇಡ, ನಿನ್ನ ಆಸರೆ ಕೊಡು ಸಾಕು ಅಂತ. ಈಗ ನಾವು ಯೋಚನೆ ಮಾಡಬೇಕು, ಏನೋ ಒಂದು ಫಲ ಸಿಕ್ಕುತ್ತೆ ಅಂತ ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವುದೋ ಒಂದು ಪೂಜೆಯನ್ನು ಮಾಡ್ತೀವಿ ಅಂದರೆ ಅದು ವ್ಯಾಪಾರ ಆಗೋದಿಲ್ವಾ. ನನ್ನ ಮಗಳು ಫಸ್ಟ್ ರ್ಯಾಂಕ್ ಬಂದುಬಿಡ್ಲಿ, ನಿಮಗೆ ಪಾದ ಪೂಜೆ ಮಾಡಿಸ್ತೀನಿ, ನನ್ನ ಮಗಳು ಪಾಸ್ ಆಗಿಬಿಡ್ಲಿ, 101 ತೆಂಗಿನಕಾಯಿ ಹೊಡಿತೀನಿ ಅಲ್ವಾ. ಯೋಚನೆ ಮಾಡುವಂತಹ ವಿಷಯ ಅಂತ ಅಂದ್ಕೊತೀನಿ. ಅದರ ತಕ್ಕ ಹಾಗೆ ಇಲ್ಲಿ ಇನ್ನೊಂದು ಪದವನ್ನು ಉಪಯೋಗಿಸ್ತಾರೆ, ಬ್ರಾಹ್ಮಣ ಸ್ಯಾತ್ ವಿಜಾನತ ಅಂತ. ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಾಹ್ಮಣ ಅಂತ. ಬ್ರಹ್ಮಗಣತಿ ಗಚ್ಚತಿ ಇತಿ ಬ್ರಾಹ್ಮಣ ಅಂತ ಮಧ್ವಾಚಾರ್ಯರು ಹೇಳ್ತಾ ಹೋಗ್ತಾರೆ. ಅಂದರೆ ಯಾರಪ್ಪ ಬ್ರಾಹ್ಮಣರು ಅನ್ನೋದಕ್ಕೆ ನೋಡಿ ಮಧ್ವಾಚಾರ್ಯರೇ ಉತ್ತರ ಕೊಡ್ತಾ ಇದ್ದಾರೆ. ಯಾರು ಬ್ರಹ್ಮಜ್ಞಾನವನ್ನು ಪಡೆದಿದ್ದಾರೋ ಅವರು ಬ್ರಾಹ್ಮಣರು. ಯಾರು ದೇವರನ್ನ ಕಂಡಂತಹ ವ್ಯಕ್ತಿ ಇದ್ದಾರೆ ಅವರು ಶಾಸ್ತ್ರವನ್ನು ನಮಗೆ ಸರಿಯಾಗಿ ಉಪದೇಶವನ್ನು ಮಾಡ್ತಾರೆ ವಿನಃ ತಿಳಿದವರೆಲ್ಲರೂ ಸಹ ನಮಗೆ ಉಪದೇಶವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನಾನು, ಕೃಷ್ಣನೋ, ಇನ್ಯಾರೋ ಹೇಳ್ತಾ ಇಲ್ಲ, ಇದನ್ನು ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಒಂದೇ, ನಾವು ಯಾವುದೇ ಆಕಾಂಕ್ಷೆಗಳನ್ನು ಇಟ್ಕೊಂಡು ನಾವು ಯಾವ ಕೆಲಸವನ್ನು ಮಾಡಬಾರ್ದು. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಆ ವಿದ್ಯಾರ್ಥಿ ಕೆಲಸ ಏನಪ್ಪ ಅಂತಂದರೆ ಓದೋದು, ಎಕ್ಸಾಮ್ ಬರೆಯೋದು ಅಲ್ವಾ. ಅವನಿಗೆ ದೊಡ್ಡ ಆಕಾಂಕ್ಷೆ, ನನಗೆ 99% ಬರುತ್ತೆ, ಔಟ್ ಆಫ್ ಔಟೇ ಬರುತ್ತೆ. ಹಾಗಿದ್ರೆ ನೆಕ್ಸ್ಟು ನಿಮ್ಮ ಪ್ರಶ್ನೆ, ಹಾಗಿದ್ರೆ ಅವನು ಮಾರ್ಕ್ಸಿಗೋಸ್ಕರ ಓದಬಾರ್ದಾ? ಓದಬೇಕು ಮೇಡಮ್, ಮಾರ್ಕ್ಸೇ ಇಂಪಾರ್ಟೆಂಟು. ನೋಡಿ, ವಿಷ್ಣು ಸಹಸ್ರನಾಮದಲ್ಲೂ ಫಲಶ್ರುತಿ ಇದೆ, ಫಲಶ್ರುತಿನೇ ಇಂಪಾರ್ಟೆಂಟ್ ಅಲ್ವಾ. ಅಂದರೆ ನಾವು ಏನನ್ನು ಬಯಸ್ತೀವಿ ಅದು ಕೊಡೋದು ಭಗವಂತನ ಕೆಲಸ ಅಲ್ವಾ. ಹೌದು, ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲೇ ಹೇಳಿಬಿಟ್ಟಿದ್ದಾರೆ, ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮವಾಪ್ನುಯಾತ್. ಯಾರ್ಯಾರಿಗೆ ಏನೇನು ಸಿಕ್ಕುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ಅದರಲ್ಲಿ ಹೇಳ್ತಾ ಇದ್ದಾರೆ, ನೀನು ಯಾವುದೋ ಒಂದು ಕಾಮನೆಯನ್ನು ಇಟ್ಟುಕೊಂಡು ನೀನು ಕೆಲಸ ಮಾಡಿದಾಗ ಕೇವಲ ಆ ಕಾಮನೆಗಳು ಪೂರ್ತಿಯಾಗುತ್ತೆ. ನೀನು ಯಾವುದೇ ಕಾಮನೆಗಳನ್ನು ಇಟ್ಕೊಳ್ಳದೆ ನೀನು ಪೂಜೆ ಪುನಸ್ಕಾರವನ್ನು ಮಾಡಿದಾಗ ನಿನಗೆ ಮಹಾಫಲ ದೊರಕತ್ತೆ. ಹಾಗೆಯೇ ಈ ಫಲಶ್ರುತಿ ಯಾಕೆ ಕೊಡ್ತಾರಪ್ಪ ಎಲ್ಲತ್ರಲ್ಲೂ ಅಂತ ಅಂದರೆ, ನಾವು ನಮ್ಮ ಮಕ್ಕಳನ್ನೆಲ್ಲಾದರೂ ಕರ್ಕೊಂಡು ಹೋಗಬೇಕು, ಏನೋ ಒಂದು ಫಂಕ್ಷನಿಗೆ ಕರ್ಕೊಂಡು ಹೋಗಬೇಕು, ಅಥವಾ ಈ ಔಷಧಿಯನ್ನೆಲ್ಲ ಕುಡಿಸ್ಬೇಕು ಅಂದಾಗ ಏನು ಮಾಡ್ತೀವಿ,
ಈ ಔಷಧಿ ಕೊಡಿಸ್ಬಿಡು, ಔಷಧಿ ಕುಡಿದ್ಬಿಡು, ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಅಥವಾ ನೀನು ಅಲ್ಲಿಗೆ ನನ್ನ ಜೊತೆಗೆ ಬಂದರೆ ನಾನು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಪಿಜ್ಜಾ ಕೊಡಿಸ್ತೀನಿ, ಈ ಥರ ಎಲ್ಲ ಆಸೆ ಹುಟ್ಟಿಸ್ತೀವಿ ಅಲ್ವಾ? ಯಾಕೆ ಆಸೆ ಹುಟ್ಟಿಸ್ತೀವಿ? ಕೊನೇ ಪಕ್ಷ ಆ ಆಸೆಗೋಸ್ಕರನಾದರೂ ಮಗು ಅಲ್ಲಿಗೆ ಬರಲಿ ಅಂತ, ಅಥವಾ ಆ ಆಸೆಗೋಸ್ಕರನಾದರೂ ಮಗು ಔಷಧಿಯನ್ನು ಕುಡಿಲಿ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂದರೆ, ಇವತ್ತು ನೀನು ಇಷ್ಟು ವೆಜಿಟೇಬಲ್ಸ್ ಎಲ್ಲ ಫಿನಿಷ್ ಮಾಡಿದ್ರೆ ಸಂಜೆ ನಿನಗೆ ಪಿಜ್ಜಾ ಆರ್ಡ್ರ್ ಮಾಡ್ತೀವಿ. ಆಸೆ ತೋರಿಸ್ತೀವಿ. ಯಾಕೆಂದರೆ ಕೊನೇ ಪಕ್ಷ ಆ ಮಗುಗೆ ಅದು ಅಭ್ಯಾಸ ಆಗಲಿ. ಪಿಜ್ಜಾ ಅಭ್ಯಾಸ ಆಗಲಿ ಅಂತ ಅಲ್ಲ, ತರಕಾರಿ ಅಭ್ಯಾಸ ಆಗಲಿ ಅಂತ. ಯಾರೂ ಪಿಜ್ಜಾ ಅಭ್ಯಾಸ ಆಗಲಿ ಅಂತ ನಾವು ಬಯಸೋದಿಲ್ಲ ಅಲ್ವಾ? ಹಾಗೆಯೇ ಇಲ್ಲಿ ಫಲಶ್ರುತಿಗಳು ಯಾಕೆ ಅನುಕೂಲ ಮಾಡುತ್ತಪ್ಪ ಅಂತ ಅಂದರೆ, ನಾವು ಕೊನೇ ಪಕ್ಷ ಅದಕ್ಕೋಸ್ಕರನಾದರೂ ನಾವು ಪಾರಾಯಣವನ್ನು ಮಾಡಲಿ. ಪಾರಾಯಣ ಮಾಡ್ತಾ 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 ಏನಾಗುತ್ತೆ, ಅದೇನೋ ಅಂತಾರಲ್ಲ, ಕೊನೇ ಪಕ್ಷ ನೀರಲ್ಲಿ ಒಂದು ಸಲ ನೆನಿಲಿ ಆಮೇಲೆ ಸ್ವಿಮ್ ಮಾಡ್ತಾರೆ ಅನ್ನೋ ಹಾಗೆ, ನೀರಲ್ಲಿ ಫಸ್ಟ್ ನೆನಿಬೇಕು. ಅದಕ್ಕೋಸ್ಕರ ಫಲಶ್ರುತಿ ಇರುತ್ತೆ ವಿನಃ ಫಲಶ್ರುತಿಯಿಂದನೇ ನಾವು ಪಾರಾಯಣವನ್ನು ಮಾಡಬಾರ್ದು. ಹಾಗಂತ ಫಲಶ್ರುತಿ ಪಾರಾಯಣನೇ ಮಾಡಬಾರ್ದಾ ಅಂತ ಕೇಳಬೇಡಿ, ಫಲಶ್ರುತಿನೂ ಪಾರಾಯಣ ಮಾಡಲೇಬೇಕು. ಆದರೆ ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂತ ಅಂದರೆ, ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾಯತೆ ವಿಜಾನತಃ ಅಂತ. ಅಂದರೆ ಇಲ್ಲಿ ಯಾರು ವೇದಜ್ಞಾನವನ್ನು ತಿಳಿದಿದ್ದಾರೋ ಅವರು ಹೇಳ್ತಾ ಇದ್ದಾರೆ, ನೀನು ಯಾವುದೇ ಕಾರಣಕ್ಕೂ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನೀನು ಪೂಜೆ ಪುನಸ್ಕಾರವನ್ನು ಮಾಡಬೇಡ. ಹೌದಾ, ಅವ್ರು ಮಾತ್ರ ಹೇಳಿದಾರಾ ಅಂತ ನಾವೇನಾದರೂ ನೋಡೋದಾದರೆ, ಮನೆಯಲ್ಲಿ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿಸಿ, ಕೊನೆಗೆ ಹೇಳೋ ಶ್ಲೋಕ ಯಾವುದು? ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವಂತ, ನನಗೆ ಗೊತ್ತಿರಲಿಲ್ಲ, ಕಾಯ ವಾಚ ಮನಸ, ನನ್ನ ಬುದ್ಧಿ ಹೇಗೆ ತೋಚ್ತೋ ಹಾಗೆ ನಾನು ನಿನಗೆ ಪೂಜೆಯನ್ನು ಮಾಡಿದ್ದೀನಿ. ದಯವಿಟ್ಟು ಸ್ವೀಕರಿಸು. ಇದರಲ್ಲಿ ಯಾವುದೇ ಲೋಪ ದೋಷ ಇದ್ದರೂ ಸಹ ಎಲ್ಲವನ್ನ ಕ್ಷಮಿಸಿ ನಾರಾಯಣ, ಇದು ನಿನಗೆ ಸಮರ್ಪಿತ. ನಾನು ನಿನಗೆ ಸಮರ್ಪಿತ ಅಂತ ಅಂದಮೇಲೆ ನಾನು ಬೇಕು ಅಂತ ಬಯಸೋದ್ರಲ್ಲಿ ಅರ್ಥ ಇದೆಯಾ? ಯಾರೋ ಹೇಳಿದ್ರು, 3 ವರ್ಷಗಳ ಕಾಲ ಕಂಟಿನ್ಯೂಸ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಮನೆ ಕಟ್ತಾರಂತೆ, ಮದುವೆ ಆಗುತ್ತಂತೆ. ನೀನು ಏನೋ ಒಂದು ಆಸೆಯನ್ನು ಇಟ್ಕೊಂಡು ನೀನು ಪೂಜೆ ಮಾಡ್ತಿದ್ಯಾ ಅಂದರೆ ಅಲ್ಲೇ ತಪ್ಪು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹಾಗಿದ್ರೆ ನಾನು ಯಾಕೆ ಪೂಜೆ ಮಾಡಬೇಕು? ನಾನು ಪೂಜೆನೇ ಮಾಡೋದಿಲ್ಲ, ನಾನು ಬಿಟ್ಬಿಡ್ತೀನಿ. ಪೂಜೆ ಮಾಡೋದೇ ಫಲಕ್ಕೋಸ್ಕರ ಅಂತ ನಾವೇನಾದರೂ ಅನ್ನೋದಾದರೆ, ಅದರ ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾನೆ 47ನೇ ಶ್ಲೋಕ. ಇದು ತುಂಬ ಮುಖ್ಯವಾದ ಶ್ಲೋಕ ಅಂತ ಅಂದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಕರ್ಮಣ್ಯೇ ವಾಧಿಕಾರಸ್ಯೇ ಮಾ ಫಲೇಶು ಕದಾಚನ. ಇದನ್ನು ನಾವೆಲ್ಲರೂ ಸಹ ಮಹಾಭಾರತ ಬರಬೇಕಾದ್ರೆ ಈ ಶ್ಲೋಕವನ್ನು ಕೇಳಿದ್ವಿ ಅಂತ ಅನ್ಕೊತೀನಿ. ಕರ್ಮಣ್ಯೇ ಅಂದರೆ ವಿಹಿತ ಕರ್ಮಗಳಲ್ಲಿ, ಏವ ಅಂದರೆ ಖಂಡಿತವಾಗಿಯೂ, ಅಧಿಕಾರ ಅಂದರೆ ಕರ್ಮಣ್ಯೇ ವಾಧಿ ಅಧಿಕಾರ ಅಂತ ಬರುತ್ತೆ. ಅಧಿಕಾರ ಅಂದರೆ ಅಧಿಕಾರವು, ತೇ ನಿನಗೆ, ಮಾಂ ಫಲೇಶು ಫಲಗಳಲ್ಲಿ ಅಲ್ಲ, ಕದಾಚನ ಯಾವುದೇ ಕಾಲದಲ್ಲಿಯೂ, ಮಾಂ ಕರ್ಮಫಲ ಹೇತುವು ಅಂದರೆ ಕರ್ಮಗಳ ಫಲದಲ್ಲಿ, ಹೇತು ಅಂದರೆ ಕಾರಣವು, ಭೂಮಾ ಅಂದರೆ ಆಗುವುದಿಲ್ಲ, ಮಾ ಅಂದರೆ ಆಗದೆ, ತೇ ಅಂದರೆ ನಿನಗೆ, ಸಂಘ ಆಸಕ್ತಿಯು, ಅಸ್ತು ಅಂದರೆ ಇರಲಿ, ಅಕರ್ಮಣಿ ವಿಹಿತಕರ ಕರ್ಮಗಳನ್ನು ಮಾಡುವುದರಲ್ಲಿ. ಅಲ್ವಾ? ಈ ಶ್ಲೋಕವನ್ನು ನಾವು ಸಾಕಷ್ಟು ಬಾರಿ ಕೇಳಿಬಿಟ್ಟಿದ್ದೀವಿ. ಇಲ್ಲಿ ತೇ ಅಂದರೆ ನಿನಗೆ ಅಂತ. ಇಲ್ಲಿ ನಿನಗೆ ಅಂತ ಹೇಳ್ತಾ ಇರೋದು ಅರ್ಜುನನಂತಹ ಮನಸ್ಥಿತಿ ಇರೋ ನಮಗೆ. ಅಂದರೆ ನೀನು ಯಾರೋ
ಮಾಮೂಲಿಯಾದಂತಹ ವ್ಯಕ್ತಿ ಅಲ್ಲ. ನಮಗೆ ತಕ್ಷಣ ಏನನ್ಸುತ್ತೆ, ಇಲ್ಲಿ ಮಾಮೂಲಿ ಆದಂತಹ ವ್ಯಕ್ತಿ ಅಲ್ಲ ಅಂದರೆ ಹೌದು, ಅರ್ಜುನ ಮಾಮೂಲಿ ಆದಂತಹ ವ್ಯಕ್ತಿ ಅಲ್ಲ. ಅರ್ಜುನ ಅಷ್ಟೇ ಅಲ್ಲ, ನಾವು ಯಾರೂ ಸಹ ಮಾಮೂಲಿಯಾದಂತಹ ವ್ಯಕ್ತಿಗಳೇ ಅಲ್ಲ. ಯಾಕಪ್ಪ? ನಮ್ಮನ್ನು ಸೃಷ್ಟಿ ಮಾಡಿರೋರು ಯಾರು? ಕಮ್ಮಿ ಏನ್ರಿ ಅವರು ಅಲ್ವಾ? ಹಾಗಾಗಿ ನಾವು ಯಾರೂ ಸಹ ಇಲ್ಲಿ ಕಮ್ಮಿ ಅಲ್ಲ ಅಂತ ಭಗವಂತ ಅಷ್ಟೇ ಅನ್ನುವ ಒಂದೇ ಒಂದು ಅಕ್ಷರದಲ್ಲಿ ಹೇಳ್ತಾ ಇದ್ದಾನೆ. ಇದಕ್ಕೆ ಸ್ಟೇ ಅಂತ ಅನ್ಬೇಕಾದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಗುರಿ ಇಟ್ಟವರಿಗೆ ಆ ಗುರಿಯನ್ನು ತಲುಪೋದು ಒಂದೇ ಮುಖ್ಯವಾಗಿರುತ್ತೆ ವಿನಃ ಆ ಗುರಿಯಿಂದ ಯಾವ ಫಲಗಳು ಸಿಕ್ಕುತ್ತೆ ಅಂತ ನಾವು ಯೋಚನೆಯನ್ನು ಮಾಡಬಾರ್ದು. ಉದಾಹರಣೆ, ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದಾಗ ನನಗೆ ಇಷ್ಟೇ ಮಾರ್ಕ್ಸ್ ಬರಬೇಕು, ಅಷ್ಟೇ ಮಾರ್ಕ್ಸ್ ಬರಬೇಕು ಅಂತ ನಾವು ಡಿಮ್ಯಾಂಡ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಅಯ್ಯೋ, ನನ್ನ ಮಗ ತುಂಬ ಓದ್ಬಿಟ್ಟಿದ್ದಾನೆ, ಅವನಿಗೆ ಇಷ್ಟು ಮಾರ್ಕ್ಸ್ ಅಲ್ವೇ ಅಲ್ಲ ರೀ, ಇನ್ನೂ ಜಾಸ್ತಿ ಮಾರ್ಕ್ಸ್ ಬರಬೇಕಾಗಿತ್ತು. ಹೌದು, ಬರಬೇಕಾಗಿತ್ತು, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದರೆ ಆ ಮಾರ್ಕ್ಸ್ನ ಯಾರ ಕೈಲಿರುತ್ತೆ? ಯಾರು ಮೌಲ್ಯಮಾಪಕರಿರ್ತಾರೋ, ಯಾರು ಟೀಚರ್ ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೋ ಅವ್ರ ಕೈಯಲ್ಲಿ ಇರುತ್ತೆ ವಿನಃ ನಿಮ್ಮ ಮಗನ ಕೈಯಲ್ಲಿ ಮಾರ್ಕ್ಸ್ ಇರುತ್ತಾ? ಇಲ್ಲ. ಹೌದು, ನನ್ನ ಮಗನ ಕೈಯಲ್ಲಿ ಮಾರ್ಕ್ಸ್ ಇಲ್ಲ, ಹಾಗಾದ್ರೆ ಎಕ್ಸಾಮ್ ಬರೆಯೋದು ಬೇಡ ಅಂದರೆ ಮಾರ್ಕ್ಸ್ ಬರುತ್ತಾ? ಇಲ್ಲ, ಅವನು ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡೋದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಹೇಗೆ ಒಬ್ಬ ಸ್ಟೂಡೆಂಟು ವರ್ಷ ಪೂರ್ತಿ ಓದಬೇಕು, ಎಕ್ಸಾಮ್ ದಿನ ಹೋಗಿ ಅವನಿಗೆ ಬರೋದೆಲ್ಲವನ್ನ ಬರಿಬೇಕು, ಆದರೆ ಆ ಎಕ್ಸಾಮ್ ಮಾರ್ಕ್ಸ್ ಅವನ ಕೈಲಿರೋದಿಲ್ಲ, ಟೀಚರ್ ಕೈಲಿರುತ್ತೆ. ಯಾಕೆ ಅಂತಂದರೆ ಅವನು ಏನು ಬರೆದಿದ್ದಾನೋ ಅದಕ್ಕೆ ತಕ್ಕ ಹಾಗೆ ಟೀಚರ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಯಾಕೆ ವಿದ್ಯಾರ್ಥಿಗಳ ಹೆಸರನ್ನೇ ಹೇಳ್ತಾ ಇದ್ದೀವಿ, ಉದಾಹರಣೆ ತಗೊಳ್ತಾ ಇದ್ದೀವಿ ಅಂತ ಅಂದರೆ, ನಾವು ಅಷ್ಟೇ ನಾನು ಎಕ್ಸಾಮ್ಗೆ ಹೋಗಲ್ಲ, ನಾನು ಕ್ಲಾಸಿಗೆ ಹೋಗಲ್ಲ, ನಾನು ಓದಲ್ಲ, ನಾನು ಬರೆಯಲ್ಲ ಅಂತ ವಿದ್ಯಾರ್ಥಿ ಏನಾದರೂ ಹೇಳಿದ್ರೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ಒಂದು ಕೊಡ್ತಾರೆ, ಕರೆಕ್ಟಾ? LKG UKG ಮಗುಗಾದರೆ ಹೊಡೆದುಬಿಟ್ಟು ಕರ್ಕೊಂಡು ಹೋಗ್ತೀವಿ, ಇಲ್ಲ ಎತ್ಕೊಂಡೋಗಿ ಆ ಸ್ಕೂಲಲ್ಲಿ ಬಿಟ್ಟುಬಿಟ್ಟು ಬಂದುಬಿಡ್ತೀವಿ, ಏನಾದರೂ ಮಾಡಿಕೊಳ್ಳಿ ಆ ಮಗು ಅಂತ. ಯಾಕೆ? ಆ ಮಗುವಿನ ಕರ್ತವ್ಯ ಅದು ಮಾಡಲೇಬೇಕು. ಅವನು ಸ್ಕೂಲಿಗೆ ಹೋಗಲೇಬೇಕು, ಎಕ್ಸಾಮ್ಗೆ ಹೋಗಲೇಬೇಕು, ಎಕ್ಸಾಮ್ ಬರೀಲೇಬೇಕು. ಹಾಗೇನೆ ಇಲ್ಲಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ, ನೀನು ಕರ್ಮವನ್ನು ಮಾಡೋದಿಲ್ಲ ಅಂತ ನೀನು ವಿಮುಖ ಆಗೋದಲ್ಲ. ನೋಡಿ, ಡಿಟ್ಯಾಚ್ಮೆಂಟ್ ಅನ್ನೋದನ್ನು ನಮಗೆ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದಾನೆ ಅಂತ ಅಂದರೆ, ಆ ಮಗುಗೆ ಹೇಗೆ ನಾವು ಹೊಡೆದು ಸ್ಕೂಲಿಗೆ ಕಳಿಸ್ತೀವಿ ಅಥವಾ ಪ್ರೀತಿಯಿಂದ ಕಳಿಸ್ತೀವಿ, ಅಥವಾ ಆ ಮಗು ಹೋಗುತ್ತೆ, ಯಾವ ರೀತಿ ಹೋದರೂ ಆ ಮಗು ಸ್ಕೂಲಿಗೆ ಹೋಗಲೇಬೇಕು ಅಲ್ವಾ? ಹಾಗೆಯೇ ನಾವು ಸಹ ನಮ್ಮ ಈ ಪಾತ್ರವನ್ನು ನಾನು ಈ ದೇಹದಲ್ಲಿ ಹೊತ್ತಿರೋದ್ರಿಂದ ನಾನು ಈ ಕರ್ಮವನ್ನು ಮಾಡಲೇಬೇಕು, ಕೆಲಸ ಮಾಡಲೇಬೇಕು. ಐ ಹ್ಯಾವ್ ಟು ಮಾಡಬೇಕಾ? ನೋ ಕ್ವಶನ್ ಇಲ್ಲವೇ ಇಲ್ಲ, ಮಾಡಲೇಬೇಕು. ನೀನು ಯಾವ ರೂಪದಲ್ಲಿ ಬಂದಿದ್ದೀಯಾ, ನಿನಗೆ ಏನು ಭಗವಂತ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೆ, ಏನೆಲ್ಲ ನಿನಗೆ ಕೆಲಸವನ್ನು ಕೊಟ್ಟಿದ್ದಾನೆ, ನೀನು ಆ ಕೆಲಸ ಮಾಡಲೇಬೇಕು. ಅದು ಮ್ಯಾನೇಜರ್ ಆದರೂ ಸರಿ, ಜವಾನನಾದರೂ ಸರಿ, ಅಧಿಕಾರಿ ಆದರೂ ಸರಿ. ಆದರೆ ಅದರ ಫಲಗಳನ್ನು ನಿರೀಕ್ಷಿಸುವ ಅಧಿಕಾರ ನಿನಗೆ ಇಲ್ಲ. ಯಾಕಪ್ಪ ಅಧಿಕಾರ ಇಲ್ಲ ಅಂದ್ಬಿಟ್ರು? ಹಾಗಿದ್ರೆ ನಾವು ತಿಂಗಳು ಪೂರ್ತಿ ಕೆಲಸ ಮಾಡಿದಾಗ ಸಂಬಳ ಕೊಡ್ತಾರಲ್ವಾ? ಹೌದು. ಆದರೆ ನೀನು ಇಷ್ಟೇ ಸಂಬಳ ಬೇಕು ಅಂತ ನೀನು ಡಿಮ್ಯಾಂಡ್ ಮಾಡಿಕೊಂಡು ಹೋದಾಗ ನಿನಗೆ ಯಾವುದೇ ರೀತಿಯಾದಂತಹ ಖುಷಿ ಸಿಕ್ಕೋದಿಲ್ಲ. ಅದೇ ನೀನು ಯಾವುದೇ ಅಪೇಕ್ಷೆ ಇಲ್ಲದೆ ಹೋದಾಗ ನಿನಗೆ ಖುಷಿ ಸಿಕ್ಕತ್ತೆ. ನಾವು ಅಂದ್ಕೊಂಡ್ಬಿಡ್ತೀವಿ, ಎಷ್ಟೋ ಸಾರಿ ಏನು ಅಂದ್ಕೊಂಡ್ಬಿಡ್ತೀವಿ,
ನಾವು ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಯಾರ್ದೋ ಮನೆಗೆ ಹೋಗ್ತೀವಿ ಅಥವಾ ಏನೋ ಒಂದು ಕೆಲಸ ಮಾಡ್ತೀವಿ, ಆದರೂ ಸಹ ನನಗೆ ಫಲ ಬರ್ತಾನೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಯಾವತ್ತಿದ್ರೂ ನಮ್ಮ ಲಿಮಿಟ್ಸ್ಗಳಲ್ಲಿ ಮಾತ್ರ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಅಂದರೆ ಈಗ ಉದಾಹರಣೆ ಹೇಳ್ತಾರಲ್ಲ, ಮನೇಲೇನೋ ಒಳ್ಳೆ ಕಾರ್ಯ ಆಗಬೇಕು, ಅದಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀನಿ, ಅಥವಾ ಅದಕ್ಕೋಸ್ಕರನೇ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇದ್ದೀನಿ, ಆಗ ನಿನಗೆ ಅಷ್ಟೇ ಸಿಕ್ಕುತ್ತೆ. ಅದು ಬಿಟ್ಟು ಏನು ಅಪೇಕ್ಷೆ ಇಲ್ಲದೆ ನೀವು ಹೋದಾಗ, ಈ ಹಳ್ಳಿ ಕಡೆ ಈಗಲೂ ಸಹ ಇದೆ, ಕೆಲವರು ಏನು ಮಾಡ್ತಾರೆ, ಮನೆ ಕೆಲಸಕ್ಕೋ ಅಥವಾ ಏನೋ ಒಂದು ಯಾರೋ ಆ ಯಜಮಾನ ಕೆಲಸಕ್ಕೆ ಈ ಕೆಲಸ ಮಾಡು ಅಂತ ಹೇಳಿರ್ತಾರಲ್ವ, ಅವರು ಅಲ್ಲಿ ಎಷ್ಟು ದುಡ್ಡು ಅಂತ ಕೇಳೋದೇ ಇಲ್ಲ. ಯಜಮಾನ ಏನೇನು ಹೇಳಿರ್ತಾನೋ ಅಷ್ಟು ಕೆಲಸ ಮಾಡಿರ್ತಾನೆ. ಕೊನೆಗೆ ಯಜಮಾನ ಕೇಳ್ತಾನೆ, ಎಷ್ಟು ಏನು ಕೊಡಬೇಕು ನಿಮಗೆ ಅಂತ ಕೇಳಿದಾಗ ಅವನು ತಲೆ ಕೆರ್ಕೊಂಡು, ಅಯ್ಯೋ ಬುದ್ಧಿ, ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಕೊಡಿ ಬುದ್ಧಿ ಅಂತ ಹೇಳ್ತಾನೆ ಅಲ್ವಾ. ಅಂದರೆ ಅದರ ಅರ್ಥ ಏನು? ಅವನಿಗೆ ಗೊತ್ತಿರುತ್ತೆ ಆ ಯಜಮಾನ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ. ಪಾಪ ಯಜಮಾನ್ರಿಗೆ ಗೊತ್ತು, ಯಜಮಾನ್ರು ನನಗೆ ಇಲ್ಲಿವರೆಗೂ ಯಾವತ್ತೂ ನನಗೆ ಮೋಸ ಮಾಡಿಲ್ಲ, ಹಾಗಾಗಿ ಯಜಮಾನ್ರು ನಾನು ಎಷ್ಟು ಕೆಲಸ ಮಾಡಿದ್ದೀನೋ ಅದಕ್ಕಿಂತ ಹೆಚ್ಚಿಗೆ ಕೊಡ್ತಾರೆ. ಉದಾಹರಣೆ, ಒಂದು 400 ರೂಪಾಯಿ ಸಂಬಳ ಮಾಡಿದರೆ ಅವನ ತಲೆ ಕೆರ್ಕೊಂಡು ಬುದ್ಧಿ ಎಷ್ಟೋ ಕೊಡಿ ಅಂದಾಗ 600 ರೂಪಾಯಿ ತೆಗೆದು ಕೊಟ್ಟಿರ್ತಾರೆ ಅಥವಾ 700 ರೂಪಾಯಿ ಕೊಟ್ಟಿರ್ತಾರೆ. ಅಂದರೆ ಅವನ ಎಕ್ಸ್ಪೆಕ್ಟೇಷನ್ಸ್ಗಿಂತನೂ ಜಾಸ್ತಿ ಕೊಟ್ಟಿರ್ತಾರೆ. ಅದೇ ನೀನು ಇಲ್ಲ ನನಗೆ 300 ರೂಪಾಯೇ ಕೊಡಿ, 400 ರೂಪಾಯೇ ಕೊಡಿ ಅಂದರೆ, ನೀನು ಕೆಲಸ ಮಾಡಿರೋದೇ 200 ರೂಪಾಯಿ ತೊಗೊಂಡು 200 ರೂಪಾಯಿ ತೊಗೊಂಡು ಹೋಗು ಅಂತ ಬೈತಾರೆ. ಅಂದರೆ ಇಲ್ಲಿ ಒಬ್ಬ ಸಾಮಾನ್ಯ ಆಳು, ಅಂದರೆ ಸಾಮಾನ್ಯ ಕೆಲಸಗಾರ, ಅವನು ಕೆಲಸ ಹೇಳಿದಂತಹ ಯಜಮಾನನ ಮೇಲೆ ಅಷ್ಟೊಂದು ನಂಬಿಕೆ ಇರಬೇಕಾದ್ರೆ, ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಒಳ್ಳೆಯದಾಗುತ್ತೆ ಅಂತ ಅಂದಾಗ ನಾನು ಏಕೆ ಅಪೇಕ್ಷೆ ಪಡಬೇಕು ಅಲ್ವಾ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಬ್ಬ ಮನುಷ್ಯನ ಮೇಲೆ ಅಷ್ಟೊಂದು ನಂಬಿಕೆ ಹಾಗಿರ್ಬೇಕಾದ್ರೆ ನಮಗೆ ಭಗವಂತನ ಬಗ್ಗೆ ಇನ್ನೆಷ್ಟು ಪ್ರೀತಿ ಇರಬೇಕು, ಇನ್ನೆಷ್ಟು ನಂಬಿಕೆ ಇರಬೇಕು. ಇಲ್ಲ, ಭಗವಂತ ನನಗೆ ಯಾವತ್ತೂ ನನ್ನ ಕೈ ಬಿಡೋದಿಲ್ಲಪ್ಪ. ಎಷ್ಟೋ ಸಾರಿ ಏನಾಗೋಗುತ್ತೆ, ಹೆಣ್ಮಕ್ಳು ಅಮ್ಮನ ಮನೆಗೆ ಹೋಗ್ತಾರೆ. ಅಮ್ಮನ ಮನೆಗೆ ಹೋದಾಗ ಕುಂಕುಮ ಕೊಟ್ಟಾಗ ಬರೀ ಕುಂಕುಮ ಕೊಟ್ಬಿಟ್ಟು ಅಮ್ಮ ಕಳಿಸ್ಬಿಡ್ತಾರೆ. ಸಾಮಾನ್ಯ ಏನು ಮಾಡ್ತೀವಿ, ಹೆಣ್ಮಕ್ಳು ಒಂಚೂರು ಬೇಜಾರು ಮಾಡ್ಕೊತೀವಿ. ಅಯ್ಯೋ ಈ ಸಲ ಅಮ್ಮನ ಮನೆಗೆ ಹೋದೆ, ಅಮ್ಮ ನನಗೊಂದು ಸೀರೆನೂ ಕೊಡಲಿಲ್ಲ, ಒಂದು ಡ್ರೆಸ್ ತಗೋ ಅಂತನೂ ಹೇಳಲಿಲ್ಲ. ಪಾಪ ನಮಗೆ ಗೊತ್ತಿರಲ್ಲ ಅಮ್ಮನ ಪರಿಸ್ಥಿತಿ ಏನಿರುತ್ತೆ ಅಂತ. ಅಮ್ಮ ಯಾವತ್ತೂ ನಮ್ಮ ಹತ್ರ ಹೇಳ್ಕೊಂಡಿರಲ್ಲ. ಆದರೆ ಅಮ್ಮನಿಗೆ ದುಡ್ಡು ಬರುತ್ತಲ್ಲ, ಆವಾಗ ಅಮ್ಮ ಏನು ಮಾಡ್ತಾರೆ, ಅಯ್ಯೋ ನೀನು ಅವತ್ತು ಬಂದಾಗಲೂ ನಾನು ನಿನಗೇನೂ ಕೊಟ್ಟಿರಲಿಲ್ಲ ಕಣೆ ಅಂತ ಅಮ್ಮ ಎಲ್ಲದೂ ನೆನಪಿಟ್ಕೊಂಡು ವಿತ್ ಇಂಟ್ರೆಸ್ಟ್ ಅನ್ನೋ ಹಾಗೆ ನಾವು ಒಂದು ಕಾಟನ್ ಡ್ರೆಸ್ಸಿಗೋ ಇನ್ನೇನೋ ಇಷ್ಟಪಟ್ಟವರಿಗೆ ಲೆಕ್ಕ ಇಟ್ಬಿಟ್ಟು ಹೆಚ್ಚಿಗೆ ನಮಗೇನೋ ಕೊಟ್ಟಿರ್ತಾರೆ ಅಲ್ವಾ. ಹಾಗೆಯೇ ಕೆಲವೊಮ್ಮೆ ಏನಾಗುತ್ತೆ, ಭಗವಂತ ನಾವು ಅಂದ್ಕೊತಾ ಇದ್ದೀವಿ, ನಾನು ಧರ್ಮ ಕಾರ್ಯವನ್ನು ಮಾಡ್ತಿದ್ದೀನಿ, ನಾನು ಒಳಿತನ್ನು ಮಾಡ್ತಾಯಿದ್ದೀನಿ, ನನಗೇನೋ ಒಳ್ಳೇದು ಮಾಡ್ತಾ ಇಲ್ಲ ಭಗವಂತ ಅಂತ ನಾವು ಅಂದ್ಕೊತಾ ಇದ್ದೀವಿ. ಆದರೆ ನಾವು ಮಾಡಿದಂತಹ ಎಲ್ಲ ಕೆಲಸಗಳ ಲೆಕ್ಕ ಅವನ ಹತ್ರ ಇದೆ. ಹಾಗಾಗಿ ಅದಕ್ಕೆ ವಿತ್ ಇಂಟ್ರೆಸ್ಟ್ ಯಾವತ್ತೋ ಒಂದಿನ ಮಹಾಫಲನೇ ಕೊಡ್ತಾನೆ. ಕಾಯೋ ಮನಸ್ಥಿತಿ ನಮಗೆ ಇರಬೇಕು ಅಷ್ಟೆ. ಕದಾಚನ ಅಧಿಕಾರನೇ ಇಲ್ಲ ನಿನಗೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ನೀನು ನನ್ನ ಒಂದು ಅಂಶವಾದರೂ ಸಹ ನೀನು ಯಾವತ್ತೂ ನೀನು ಪರಮಾತ್ಮ ಆಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀನು ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳನ್ನು ಪಡಬೇಡ. ಹೇಳಬೇಕು ಅಂದರೆ ನಿನಗೇನು ರೈಟ್ಸ್ ಇದೆ ಅಂತ ನೀನು ಮಾತಾಡ್ತೀಯ ಅಂತ ಅಂತೀವಲ್ವ ನಾವು ಆಡು ಭಾಷೆಯಲ್ಲಿ ನಾವು ಮಾತಾಡಬೇಕಾದ್ರೆ. ಹಾಗೆಯೇ ನಮಗೆ ಭಗವಂತನ ಹತ್ರ ಕೇಳೋ ರೈಟ್ಸೇ ಇಲ್ಲ. ನಮಗೆ ನಾವು ರೈಟ್ಸ್ ಇಲ್ಲ ಅಂದರೆ ಅರ್ಥ ಏನು, ಅವನು ಕೊಡ್ತಾನೆ, ಅವನಿಗೆ ಗೊತ್ತು. ಅವನು ವೃಷಾಕಪಿ ರಮ್ಯೇ ಆತ್ಮ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ. ಅವನಿಗೆ ಗೊತ್ತಿದೆ ಅವನು ನಮಗೇನು ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು. ಕೆಲವೊಮ್ಮೆ ಎಕ್ಸ್ಪೆಷಲಿ ಅಮ್ಮಂದರು ಮಾಡೋ ಕೆಲಸ ಏನೋ ಬಚ್ಚಿಟ್ಟು ಕೊಡ್ತಾರೆ ಅಲ್ವಾ. ಮಕ್ಕಳಿಗೆ
ಅವರು 5 ರೂಪಾಯಿ ಕೊಡು 10 ರೂಪಾಯಿ ಕೊಡು ಅಂದಾಗೆಲ್ಲ ನಾವು ಕೊಡೋದೇ ಇಲ್ಲ. ಅದೇ ಅವರೇನೋ ಟ್ರಿಪ್ಪಿಗೆ ಹೋಗ್ತೀನಿ ಅಂದ ತಕ್ಷಣ ಅಪ್ಪ ದುಡ್ಡು ಕೊಟ್ಟಿದ್ರು ನಾವು ಒಂದು ಸ್ವಲ್ಪ ದುಡ್ಡನ್ನು ಅವರ ಜೋಬಲ್ಲಿ ಹಾಕಿರ್ತೀವಿ. ತಗೋ ನಿನಗೆ ಎಮರ್ಜೆನ್ಸಿ ಇಟ್ಕೋ. ನಮಗೇನನ್ಸುತ್ತೆ, ನಾನು ಕ್ಯಾಂಟೀನಿಗೆ ಹೋಗ್ತೀನಿ ಅಂದಾಗ ಅಮ್ಮ ದುಡ್ಡು ಕೊಡಲಿಲ್ಲ, ನಾನು ಎಲ್ಲೋ ಪಾರ್ಟಿಗೆ ಹೋಗ್ತೀನಿ ಅಂದಾಗ ಕೊಡಲಿಲ್ಲ. ಯಾಕೆ ಅಂದರೆ ಅಮ್ಮ ಎಲ್ಲ ಕೂಡಿಸ್ಬಿಟ್ಟು ಮಗನಿಗೆ ಟ್ರಿಪ್ಪಿಗೆ ಹೋಗೋಕ್ಕೆ ಅಂತ ದುಡ್ಡು ಕೊಟ್ಟಿರ್ತಾಳೆ. ಅದೇ ರೀತಿ ಇಲ್ಲಿ ಭಗವಂತ ನಮಗೆ ಒಂದಲ್ಲ ಒಂದು ದಿನ ಒಳ್ಳೇದು ಮಾಡ್ತಾನೆ. ಆದರೆ ಭಗವಂತನೇ ಹೇಳ್ತಾ ಇದ್ದಾನೆ, ಕದಾಚನ ನಿನಗೆ ಆ ಫಲವನ್ನು ಕೇಳುವ ಅಧಿಕಾರ ಇಲ್ಲ. ಫಲವನ್ನು ಕೇಳೋ ಅಧಿಕಾರ ಇಲ್ಲ ಅಂದರೆ ಅರ್ಥ ಏನು? ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗತ್ತಂತೆ, ಬೇಡ. ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಂತೆ, ಬೇಡ. ಅಂದರೆ ಅರ್ಥ ನೀನು ಪೂಜೆ ಮಾಡಬೇಡ, ದೇವಸ್ಥಾನಕ್ಕೆ ಹೋಗಬೇಡ ಅಂತ ಅಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿದೆಯಂತೆ, ಅಲ್ಲಿ ಭಗವಂತ ನನ್ನನ್ನು ನೋಡ್ತಾನಂತೆ, ಅವನ ಒಂದೇ ಒಂದು ಕಣ್ದೃಷ್ಟಿ ಸಾಕು ನಮಗೆ ಒಳ್ಳೇದಾಗೋದಕ್ಕೆ. ಹಾಗಾಗಿ ಭಗವಂತ ಒಳ್ಳೇದಾಗಲಿ ಅಂತ ನಾನು ದೇವಸ್ಥಾನಕ್ಕೆ ಬರ್ತೀನಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ, ಯಾವುದೇ ಪೂಜೆಗಳನ್ನು ಮಾಡಬೇಕಾದ್ರೆ, ಉದಾಹರಣೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತೀನಿ. ಇದಕ್ಕೊಂದು ಕಥೆ ಇದೆ, ಅದು ನೆಕ್ಸ್ಟ್ ಶ್ಲೋಕದಲ್ಲೇ ಹೇಳ್ಬಿಡ್ತೀನಿ, ಏಕೆಂದರೆ ಇದು ಇನ್ನೂ 2 ಸಾಲಿದೆ. ಹಾಗೆ 2ನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಲಾಭ ಇರುತ್ತೆ ಅಂತ ನೀನು ಕೆಲಸವನ್ನು ಮಾಡಬೇಡ. ನಾನು ಆಗಲೇ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಅಥವಾ ಪೂಜೆ ಪುನಸ್ಕಾರವನ್ನು ಇರೋದಿರ್ಬೋದು, ಯಾವುದೂ ಸಹ ನೀನು ಏನೋ ಒಂದು ಫಲ ಬರುತ್ತೆ ಅಂತ ಮಾಡಬೇಡ. ನೀನು ನಿನ್ನ ಪ್ರೀತಿಯಿಂದ ಮಾಡು ಸಾಕು. ಹಾಗೆಯೇ ಆ ಕರ್ಮದ ನಾವು ಮಾಡಿದಾಗ ಅದು ಯಾವುದನ್ನು ಸಹ ನಮಗೆ ಆಸೆ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಒಂದು ಕಡೆ ಉದಾಹರಣೆ ಹೇಳ್ತಾ ಹೋಗ್ತಾರೆ, ನೀನು ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡು. ಅರ್ಜುನ ಗೆಲ್ತಾನೆ ಯುದ್ಧದಲ್ಲಿ. ಯಾವಾಗ ಗೆಲ್ತಾನಪ್ಪ ಅಂತ ನೋಡೋದಾದರೆ, ಭಗವಂತ ನನಗೇನೂ ಗೊತ್ತಿಲ್ಲ, ನೀನು ಕೈ ಹಿಡಿದು ನಡೆಸಪ್ಪ ಅಂತ ಹೇಗೆ ಇವನು ಶಿಷ್ಯ ಅಂತ ಸ್ವೀಕಾರ ಮಾಡು ಅಂದ ತಕ್ಷಣ ಭಗವಂತ ನಮಗೆ ಎಷ್ಟು ಒಳ್ಳೆಯ ಉಪದೇಶಗಳನ್ನು ಕೊಡ್ತಾ ಇದ್ದಾನೆ. ಭಗವಂತ ನನಗೆ ಗೊತ್ತಿಲ್ಲ, ನೀನು ಎಲ್ಲಿ ಬಾಣ ಬಿಡು ಅಂದರೆ ನಾನು ಅಲ್ಲಿ ಬಾಣ ಬಿಡ್ತೀನಿ, ನೀನು ಎಲ್ಲಿ ರಥವನ್ನು ಕರ್ಕೊಂಡು ಹೋಗ್ತೀಯಾ ಅಲ್ಲಿ ನಾನು ಬರ್ತೀನಿ ಅಂತ ಅಂದಾಗ ಅರ್ಜುನ ಗೆದ್ದ. ಹಾಗೇನೆ ನಾವು ಅಷ್ಟೇ ಕದಾಚನ ಯಾವುದೇ ರೀತಿಯಾದಂತಹ ಸಂಶಯವಿಲ್ಲದೆ ನಿಷ್ಕಾಮವಾಗಿ ಸಂಪೂರ್ಣವಾಗಿ ಯಾವುದೇ ಅಪೇಕ್ಷೆಗಳಿಲ್ಲದೆ ಶರಣಾಗಬೇಕು. ಗುರುವಾರ ಉಪವಾಸ ಮಾಡ್ತೀನಿ, ಉಪವಾಸ ಮಾಡಿದ್ರೆ ರಾಯರು ಏನೋ ಒಳ್ಳೇದು ಮಾಡ್ತಾರಂತೆ. ಇಲ್ಲ, ತಪ್ಪು. ಯಾವ ತಪ್ಪು? ಉಪವಾಸ ಮಾಡೋದು ತಪ್ಪ? ರಾಯರಿದ್ದಾರೆ ಅನ್ನೋದು ನಂಬೋದು ತಪ್ಪ? ಅಲ್ಲ, ರಾಯರಿದ್ದಾರೆ ಅಂತ ನಂಬಬೇಕು, ಉಪವಾಸನೂ ಮಾಡಬೇಕು. ಆದರೆ ರಾಯರೇ ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ಅದಕ್ಕೋಸ್ಕರ ನಾನು ಉಪವಾಸವನ್ನು ಮಾಡ್ತೀನಿ ಅಂತ ನಾವು ಕೇಳ್ಕೋಬೇಕು. ನನಗೇನೋ ಬೇಡ ರಾಯರೇ, ನೀವು ಹೇಗೆ ಪ್ರಹ್ಲಾದನನ್ನು ಹಾಗೆ ಭಗವಂತನನ್ನು ಹತ್ತಿರ ಇದ್ದರೆ ಹಾಗೆ ನನಗೆ ಭಗವಂತ ಒಂದೇ ಒಂದು ಕಣ್ದೃಷ್ಟಿ ಸಾಕು ಅಷ್ಟೇ. ಆ ರೀತಿ ನನಗೆ ಅನುಗ್ರಹ ಮಾಡಿ, ನಾನು ನಿಮಗೆ ಸಂಪೂರ್ಣ ಶರಣಾಗ್ತೀನಿ. ನೀವು ನಡೆದ ದಾರಿಯಲ್ಲಿ ನನಗೂ ತೋರಿಸಿ, ನಾನೂ ಸಹ ಭಗವಂತನನ್ನು ನೋಡ್ತೀನಿ ಅಂತ ಅನ್ಬೇಕೇ ವಿನಃ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳು ಇರಬಾರ್ದು. ಹಾಗೆಯೇ ಅದೇ ಮುಂದುವರೆದು ಈ 48ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ, ಇದೇ ಏನು ಶ್ಲೋಕದ ಅರ್ಥ ಇದೆ ಅದೇ ಈ 48ನೇ ಶ್ಲೋಕದಲ್ಲೂ ಸಹ ಮುಂದುವರಿತಾ ಹೋಗುತ್ತೆ. ಯೋಗಸ್ಥ ಅಂದರೆ ಸಮಚಿತ್ತದಲ್ಲಿದ್ದು, ಕುರು ಅಂತ ಅಂದರೆ ಆಚರಿಸು ಅಂತ, ಅಂದರೆ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ಕರ್ಮಣಿ ಅಂದರೆ ಕರ್ತವ್ಯಗಳನ್ನು, ಸಂಗಮ್ ಅಂದರೆ ಆಸಕ್ತಿಯನ್ನು,
ತ್ಯಕ್ತ್ವ ತೆರೆದು ಧನಂಜಯ ಅರ್ಜುನನೇ ಸಿದ್ಧಿ ಅಸಿದ್ಧ್ಯೋ ಅಂದರೆ ಜಯಾಪಜಯಗಳು ಸಮಭೂತ್ವ ಅಂದರೆ ಸಮಾನವಾಗಿ ಆಗಿ ಸಮತತ್ವ ಸಮಚಿತ್ತವನ್ನು ಯೋಗ ಉಚ್ಯತೆ. ಯೋಗ ಅಂದರೆ ಯೋಗವೆಂದು ಕರೆಯಲ್ಪಡುತ್ತೆ. ಅಂದರೆ ಇಲ್ಲಿ ಯೋಗ ಅಂದರೆ ಏನು ಅಂತ ನಾವೇನಾದರೂ ನೋಡೋದಾದರೆ, ನಾವು ಯಾವಾಗಲೂ ಅಷ್ಟೇ ಮೊದಲು ನಮಗೆ ಏನೋ ಒಂದು ಸಿಕ್ಕತ್ತೆ, ಆದ್ದರಿಂದಲೇ ನಾನು ಈ ಕೆಲಸವನ್ನು ಮಾಡ್ತೀನಿ ಅನ್ನೋದನ್ನು ಬಿಟ್ಬಿಡಬೇಕು. ಹಾಗೆಯೇ ಸಂಗಮ್ ತ್ಯಕ್ತ್ವ, ನೋ ಡಿಮ್ಯಾಂಡ್ಸ್, ಏನೂ ಡಿಮ್ಯಾಂಡ್ ಮಾಡಬಾರ್ದು. ಅದನ್ನೇ ಹೇಳಿದ್ನಲ್ಲ, ಆ 47ನೇ ಶ್ಲೋಕ ಏನಿದೆ ಅದೇ 48ನೇ ಶ್ಲೋಕದಲ್ಲೂ ಬರ್ತಾ ಇದೆ, ಸಂಗಮ್ ತ್ಯಕ್ತ್ವ ಧನಂಜಯ. ಧನಂಜಯ ಅಂದರೆ ಯಾಕೆ ಇಲ್ಲಿ ಧನಂಜಯ ಅಂತಾರೆ ಅನ್ನೋದಕ್ಕೂ ಸಹ 2 ಉದಾಹರಣೆ ಕೊಡ್ತಾ ಹೋಗ್ತಾರೆ. ಒಂದು, ಆತ ವಿದ್ಯಾಭ್ಯಾಸ ಮುಗಿಸಿ ಬಂದ ತಕ್ಷಣ ಏನು ಮಾಡ್ತಾನೆ, ದೊಡ್ಡ ದೊಡ್ಡ ರಾಜರುಗಳನ್ನೆಲ್ಲ ಅವನು ಗೆಲ್ತಾ ಬರ್ತಾನೆ, ಸಾಕಷ್ಟು ಧನಗಳನ್ನು ಸಂಪಾದನೆ ಮಾಡ್ತಾನೆ. ಧನ ಮೀನ್ಸ್ ಹಣವನ್ನು ಸಂಪಾದನೆ ಮಾಡ್ದ, ಅದಕ್ಕೆ ಅವನು ಧನಂಜಯ ಆದ ಅಲ್ಲ. ಧನವನ್ನು ಸಂಪಾದನೆ ಮಾಡಿದ್ದಕ್ಕೆ ಅವನು ಧನಂಜಯ ಆಗಲಿಲ್ಲ. ಆ ಸಂಪಾದಿಸಿದ ಧನವನ್ನು ಮಹಾರಾಜರಿಗೆ ಅರ್ಪಿಸ್ಬಿಡ್ತಾನೆ. ಅಂದರೆ ದೊಡ್ಡಪ್ಪನಿಗೆ ಅರ್ಪಿಸ್ಬಿಡ್ತಾನೆ. ನನಗಿದು ಯಾವುದೂ ಇಲ್ಲ, ಇದರ ಅಧಿಕಾರ ಏನಿದೆ ಇದು ನಿಮಗಿದೆ. ಅಂದರೆ ಧೃತರಾಷ್ಟ್ರನಿಗೆ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ ಅರ್ಜುನ ಧೃತರಾಷ್ಟ್ರನಿಗೆ ಅರ್ಪಿಸ್ಬಿಡ್ತಾನೆ. ಇದು ನಿಮಗೆ ಸೇರಬೇಕಾಗಿರೋದು. ಅಷ್ಟು ದುಡ್ಡು ಅವನು ಇಟ್ಕೋಬೋದಿತ್ತಲ್ವ ಅಂತ ನಮಗೆ ಅನಿಸುತ್ತೆ ಅಷ್ಟೇ. ಅಂದರೆ ಇದರ ಅರ್ಥ ಕಂಪ್ಲೀಟ್ ಸರೆಂಡರ್. ಅವನು ಮತ್ತು ಭೀಮ ಇಬ್ಬರು ಹೋಗಿ ಸಾಕಷ್ಟು ರಾಜ್ಯವನ್ನು ಗೆಲ್ತಾರೆ, ಎಲ್ಲವನ್ನ ಅವರಿಗೆ ಕೊಡ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಗೊತ್ತಾಗಬೇಕು, ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ ನಾವು ದೇವರನ್ನು ನಂಬಿಕೆ ಇಡಬೇಕು. ಸಮತ್ವಂ ಯೋಗ ಉಚ್ಯತೆ, ಅದೇ ನಿನಗೆ ಯೋಗ ಇದ್ದ ಹಾಗೆ. ಯೋಗ ಅಂದರೆ ಇನ್ನೇನೋ ಅಲ್ಲ. ಅದಕ್ಕೋಸ್ಕರನೇ ಈ ಭಗವದ್ಗೀತೆಯಲ್ಲಿ ಬರುವಂತಹ ಪ್ರತಿಯೊಂದು ಅಧ್ಯಾಯಕ್ಕೆ ನಾವು ಯೋಗ ಅಂತಲೇ ಕರಿತೀವಿ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಭಕ್ತಿ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ಗುಣತ್ರಯ ವಿಭಾಗ ಯೋಗ, ವಿಭೂತಿ ಯೋಗ. ಅಂದರೆ ಇನ್ನು ಹೇಗೆ ಸರೆಂಡರ್ ಆಗಬೇಕು ಭಗವಂತನಿಗೆ. ಇದಕ್ಕೆ ನಾನು ಹೇಳಿದ್ನಲ್ಲ, ಕೊನೆಯಲ್ಲಿ ಹೇಳ್ತೀನಿ ಕತೆ ಅಂತ. ನಮ್ಮ ಈ ಸರೆಂಡರ್ ಹೇಗಿರಬೇಕು ಅಂದರೆ ಕುಚೇಲನ ಹಾಗೆ ಇರಬೇಕು. ನಮ್ಮೆಲ್ಲರಿಗೂ ಗೊತ್ತು ಕುಚೇಲನ ಕತೆ ಅಲ್ವಾ. ಕುಚೇಲ ಕೃಷ್ಣನ ಪರಮ ಮಿತ್ರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅವನ ಮನೆಯಲ್ಲಿ ಎಷ್ಟು ಬಡತನ ಇರುತ್ತಪ್ಪ ಅಂತ ಅಂದರೆ ಒಂದು ಹೊತ್ತಿನ ಊಟಕ್ಕೂ ಸಹ ಬಡತನ ಇರುತ್ತೆ. ಅವನ ಹೆಂಡತಿ ಸಾರಿ ಹೇಳ್ತಾಳೆ, ಹೋಗಿ ಕೃಷ್ಣನ ಹತ್ರ ಒಂಚೂರು ಹೆಲ್ಪ್ ತಗೊಂಬನ್ನಿ. ಹಾಗಂದಾಗ ಕುಚೇಲನ ಮನಸ್ಸಲ್ಲಿ ಒಂದೇ ಆಸೆ ಮೂಡೋದು, ಹೆಂಡತಿ ಹೇಳ್ತಿದ್ದಾಳಲ್ವಾ ಹೋಗಿ ಅಂತ. ತುಂಬ ವರ್ಷಗಳಾಗ್ಬಿಟ್ಟಿದೆ, ಕೊನೇ ಪಕ್ಷ ಈ ನೆಪದಲ್ಲಾದರೂ ನಾನು ನನ್ನ ಗೆಳೆಯನನ್ನು ನೋಡಬಹುದು, ಅವನು ಕೇಳ್ಬೋದು ಅಂತ ಅವನ ಅಪೇಕ್ಷೆನೇ ಪಡೋದಿಲ್ಲ. ಏನಂತ ಅಪೇಕ್ಷೆ ಪಡ್ತಾನೆ, ನೋಡಬಹುದು. ನಾನು ಅದನ್ನೇ ಹೇಳಿದ್ದು, ನೀವು ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗತ್ತೆ ಅನ್ನೋದಕ್ಕಿಂತ ಆ ದೇವಸ್ಥಾನಕ್ಕೆ ಹೋದರೆ ನಾನು ದೇವರನ್ನು ನೋಡಬಹುದು. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಆ ರೀತಿ ಅವನು ಹೋದಾಗ ಒಂದು ದಿನ ಪೂರ್ತಿ ಅವನಿಗೆ ಉಪಚಾರವೇ ಆಗೋಗುತ್ತೆ. ಅವನ ಉಪಚಾರ ಹೇಗಿರುತ್ತಪ್ಪ ಅಂತ ಅಂದರೆ ನಿಜವಾಗಿಯೂ ಸಹ ಅವನಿಗೆ ಅವನ ಹೆಂಡತಿ ಹೇಳಿದ ಮಾತು ಮರ್ತೇ ಹೋಗುತ್ತಂತೆ. ಯಾಕೆಂದರೆ ಅವನಿಗಿದ್ದಿದ್ದು ಒಂದೇ ಆಸೆ, ನಾನು ಭಗವಂತನನ್ನು ನೋಡಬೇಕು, ಅವನನ್ನು ಪ್ರೀತಿಸಬೇಕು ಅಲ್ವಾ. ಹಾಗಾಗಿ ಆ ಎಲ್ಲ ಉಪಚಾರಗಳು ಮುಗಿದ ನಂತರ ಅವನು ವಾಪಸ್ ಬರ್ತಾನೆ. ವಾಪಸ್ ಬರಬೇಕಾದ್ರೆ ಅವನಿಗನ್ಸುತ್ತೆ, ಅಯ್ಯೋ ನಾನು ನನ್ನ ಹೆಂಡತಿ ಹೇಳಿದ್ದನ್ನು ನಾನು ಕೇಳಲೇ ಇಲ್ವಲ್ಲ.
ಅಲ್ಲಿ ಅವಲಕ್ಕಿ ಕತೆ ಎಲ್ಲ ಬರುತ್ತೆ, ಆದರೆ ಅವಲಕ್ಕಿ ಕತೆ ಎಲ್ಲ ನಿಮಗೆ ಗೊತ್ತಿರೋದ್ರಿಂದ ನಾನು ಅದನ್ನು ಡ್ರ್ಯಾಗ್ ಮಾಡ್ತಾ ಇಲ್ಲ ಆ ಕತೆನ. ನಾನು ಏನೂ ಕೇಳಲೇ ಇಲ್ವಲ್ಲ ಅಂದಾಗ ಅವನು ಮನಸ್ಸೇ ಹೇಳುತ್ತೆ, ಇಲ್ಲ ನೀನು ಕೇಳದೇ ಇದ್ದಿದ್ದೇ ಒಳ್ಳೆಯದಾಯಿತು, ಅಪ್ಪಿ ತಪ್ಪಿ ನೀನು ಕಷ್ಟದಲ್ಲಿದೆಯಾ ಅಂತ ನಿನ್ನ ಸ್ನೇಹಿತನಿಗೆ ಏನಾದರೂ ಗೊತ್ತಾಗೋಗಿದ್ರೆ ಅವನು ಬೇಜಾರು ಮಾಡ್ಕೊಂಡ್ಬಿಡ್ತಿದ್ದ. ಯಾಕೆ ಅಂತಂದರೆ, ಅಯ್ಯೋ ನಾನು ದ್ವಾರಕಾಧೀಶ, ಅಂಥದ್ರಲ್ಲಿ ನನ್ನ ಸ್ನೇಹಿತನಿಗೆ ಕಷ್ಟ ಇದೆಯಾ ಅಂತ ಅವನು ನೊಂದ್ಕೊಂಡ್ಬಿಡ್ತಿದ್ದ. ಹಾಗಾಗಿ ನಾನು ಅವನ ಹತ್ರ ಏನೂ ಕೇಳದೇ ಇದ್ದಿದ್ದೇ ಒಳ್ಳೆಯದಾಯಿತು. ಹಾಗಾಗಿ ನನ್ನ ಆಸೆ ಏನಿತ್ತು ಅದು ಈಡೇರಿತು. ಹಾಗಾಗಿ ಕೃಷ್ಣ, ನಾನು ನಿನ್ನನ್ನು ನೋಡಿದ್ನಲ್ಲ, ನನಗಷ್ಟೇ ತೃಪ್ತಿ ಕಣಪ್ಪ ಅಂತ ಅಂದ್ಕೊಂಡು ಬರ್ತಾನಂತೆ. ಆದರೆ ಅವನ ಮನೆಗೆ ಬರೋಷ್ಟರಲ್ಲಿ ಆ ಪರಿಸ್ಥಿತಿನೇ ಬದಲಾಗಿತ್ತು, ಅದು ಬೇರೆ ವಿಷಯ. ಅವನೇನೂ ಕೇಳಲೇ ಇಲ್ಲ. ಅವನು ಕೇಳಲಿಲ್ಲ ಅಂತ ಕೃಷ್ಣ ಏನಾದ್ರು ಕೊಡೋದು ಬಿಟ್ನಾ? ಇಲ್ಲ ಅಲ್ವಾ? ಹಾಗೆಯೇ ಭಗವಂತನಿಗೆ ತುಂಬ ಇಷ್ಟವಾದ ಭಾಷೆ ಮೌನ ಭಾಷೆ ಅಂತ. ಅಂದರೆ ಅವನು ಅದರಲ್ಲೂ ಅರ್ಥ ಮಾಡ್ಕೊತಾನೆ, ನನ್ನ ಭಕ್ತರಿಗೆ ಏನು ಬೇಕು, ನಾವು ಹೇಳ್ಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಏನಿಲ್ಲ. ಎಲ್ಲ ಭಾಷೆಗಳು ಹೇಗೆ ಭಗವಂತನಿಗೆ ಬರುತ್ತೋ ಹಾಗೆ ನಾವು ಏನೂ ಹೇಳಲಿಲ್ಲ ಅಂದರೂ ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಅವನಿಗಿದೆ. ಅಂದರೆ ಎಲ್ಲವನ್ನ ತಿಳಿದಿದ್ದಾನೆ, ಅವನು ಎಲ್ಲ ಜ್ಞಾನಿಯಾಗಿದ್ದಾನೆ, ಅವನೇ ನಮ್ಮನ್ನು ಹುಟ್ಟಿಸಿದ್ದಾನೆ, ಅವನೇ ಈ ಭೂಮಿ ಮೇಲೆ ಕಳಿಸಿದ್ದಾನೆ ಅಂದಮೇಲೆ ನಮ್ಮ ಕಷ್ಟ ಅವನಿಗೆ ಗೊತ್ತಾಗೋದಿಲ್ವಾ? ಖಂಡಿತವಾಗ್ಲೂ ಗೊತ್ತಾಗತ್ತೆ. ಹಾಗಾಗಿ ಯಾವುದೇ ಪೂಜೆಗಳು, ಯಾವುದೇ ಪುನಸ್ಕಾರಗಳು, ಯಾವುದೇ ಇದ್ದರೂ ಸಹ ನಾವು ಏನೂ ಅಪೇಕ್ಷಿಸದೆ ನಾವು ಅವನನ್ನು ಕೇವಲ ಪ್ರೀತಿಸಿದಾಗ ನಮಗೆ ಮಹಾಫಲಗಳು ದೊರಕೋದು ಖಂಡಿತ. ಹೇಗೆ ಒಬ್ಬ ವಿದ್ಯಾರ್ಥಿ ಸ್ಕೂಲಿಗೆ ಹೋಗಲೇಬೇಕು, ಎಕ್ಸಾಮ್ ಬರೀಲೇಬೇಕು, ಆದರೆ ಮಾರ್ಕ್ಸು ಅವನ ಕೈಲಿರೋದಿಲ್ಲ. ಹಾಗೆ ನಾವು ಸಹ ಅಷ್ಟೇ, ನಮ್ಮ ಈ ಮಾನವ ಜನ್ಮದಲ್ಲಿ ಭಗವಂತ ನನ್ನ ಕೈಲಿ ಎಷ್ಟು ಒಳ್ಳೇದು ಮಾಡ್ಸೋಕ್ಕಾಗುತ್ತೋ ಅಷ್ಟು ಒಳ್ಳೇದು ಮಾಡಿಸಪ್ಪ ಅಂತ ನಾವು ಕೇಳ್ಕೊಬೋದೇ ವಿನಃ ನಾನು ಮಾಡಿದ್ದೀನಿ ನನಗೆ ಈ ಫಲ ಕೊಡು ಅಂತ ಕೇಳುವ ರೈಟ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಯೋಚನೆ ಮಾಡಿ ನಾವು ಭಗವಂತನನ್ನು ಹೇಗೆ ಪ್ರೀತಿಸಬೇಕು ಅಂತ. ಹರಿ ಓಂ. ಇವತ್ತಿನ 3 ಶ್ಲೋಕದ ಅರ್ಥ ಎಲ್ರಿಗೂ ಆಯಿತು ಅಂತ ಅಂದ್ಕೊತೀನಿ. ಧನ್ಯವಾದಗಳು.